ಸ್ನೇಹಿತರೆ, ಮೀಡಿಯಾ ಕೀರ್ತಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೈಲಾರಲಿಂಗ ಸಾಂಸ್ಕೃತಿಕ ವೀರ, ಜನಪದ ದೈವ, ಶಿವನ ಅವತಾರ ಎನ್ನುವುದು ನಂಬಿಕೆ. ದಕ್ಷಿಣ ಭಾರತದಲ್ಲಿ ಕೋಟ್ಯಾಂತರ ಜನರಿಗೆ ಮನೆದೈವ ಆಗಿದ್ದಾನೆ. ಈ ಮೈಲಾರಲಿಂಗನ ಮೂಲ ನೆಲೆ ಇರುವುದು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ. ದೈವದ ಪ್ರತಿರೂಪವೇ ಎಂದು ನಂಬಲಾಗಿರುವ ಮೈಲಾರಲಿಂಗನ ಸಾಂಸ್ಕೃತಿಕ ಬದುಕು ಅಷ್ಟೇ ರೋಚಕವಾಗಿದೆ. ಮಾರ್ತಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಮಲ್ಲಾಸುರನೆಂಬ ರಾಕ್ಷಸನನ್ನು ಸಂಹರಿಸಿದವನು ಈ ಮೈಲಾರಲಿಂಗ. ಹಾಗಾಗಿಯೇ ಈ ವೀರನಿಗೆ ಮೈಲಾರ ಎನ್ನುವ ಹೆಸರು ಬಂದಿದೆ ಎನ್ನಲಾಗಿದೆ. ಇನ್ನು ಈ ಮೈಲಾರಲಿಂಗನಿಗೂ ತಿರುಪತಿ ತಿಮ್ಮಪ್ಪನಿಗೂ ನೆಂಟಸ್ತಿಕೆ. ತಿಮ್ಮಪ್ಪನ ಮಗಳನ್ನು ಮೈಲಾರಲಿಂಗ ಮದುವೆಯಾಗಿ ವಧುದಕ್ಷಿಣೆಯಾಗಿ ನೀಡಬೇಕಿದ್ದ 7 ಕೋಟಿ ಹೊನ್ನಿನ ಸಾಲವನ್ನು ಉಳಿಸಿಕೊಂಡಿದ್ದ. ಸಾಲ ತೀರಿಸುವುದಕ್ಕೆ ಮೈಲಾರನ ಭಕ್ತರು 7 ಕೋಟಿ ಎನ್ನುವಂತೆ ತಿಮ್ಮಪ್ಪ ಶಾಪ ನೀಡಿದ ಎನ್ನುವ ನಂಬಿಕೆ ಇದೆ. ಇನ್ನು ಕೆಲವು ವಿದ್ವಾಂಸರು ಮೈಲಾರಲಿಂಗನಿಗೆ 7 ಕೋಟಿಗೂ ಅಧಿಕ ಭಕ್ತರಿದ್ದಾರೆ, ಹಾಗಾಗಿ 7 ಕೋಟಿ ಮೈಲಾರ ಎನ್ನುವ ಹೆಸರು ಬಂದಿದೆ ಎನ್ನುತ್ತಾರೆ. ಹಾಗೆಯೇ ಈ ಮಾಯಕಾರ ಮೈಲಾರ ತಿಮ್ಮಪ್ಪನಿಗೆ ನಿನ್ನ ಭಕ್ತರೆಲ್ಲರೂ ಗೋವಿಂದ ಗೋವಿಂದ ಎನ್ನಲಿ ಎಂದು ಪ್ರತಿಶಾಪ ನೀಡಿದ ಎನ್ನುವ ನಂಬಿಕೆಯೂ ಇದೆ. ಇದನ್ನು ಸಾಕ್ಷೀಕರಿಸುವಂತೆ ಈ ಎರಡೂ ದೇವರ ಒಕ್ಕಲಿನವರು ಪರಸ್ಪರ ದೇವರುಗಳಿಗೆ ಪೂಜೆ ಸಲ್ಲಿಸುವುದಿಲ್ಲ. ಇನ್ನು ಮೈಲಾರ ಪರಂಪರೆಯ ಬಹುದೊಡ್ಡ ಆಚರಣೆ ಕಾರ್ಣಿಕೋತ್ಸವ. ದಂತಕಥೆಯ ಪ್ರಕಾರ ಮಲ್ಲಾಸುರ ಮತ್ತು ಅವನ ಸಹೋದರನು ಬ್ರಹ್ಮನಿಂದ ಕಠಿಣ ತಪಸ್ಸನ್ನು ಮಾಡಿ ಯಾವುದೇ ಮಾನವರಿಂದ ತಮಗೆ ಎಂದಿಗೂ ಹಾನಿಯಾಗಬಾರದು ಎಂಬ ಭರವಸೆಯೊಂದಿಗೆ ಋಷಿಗಳಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದರು. ಋಷಿಗಳು ತಮ್ಮನ್ನು ರಕ್ಷಿಸುವಂತೆ ಶಿವನಿಗೆ ಮನವಿ ಮಾಡಿದರು. ಶಿವನು ಹೊಸ ರೂಪವನ್ನು ಪಡೆದು ತನ್ನೊಂದಿಗೆ 7 ಕೋಟಿ ಗೊರವರ ಸೈನ್ಯವನ್ನು ತೆಗೆದುಕೊಂಡು ಮಲ್ಲಾಸುರ ಮತ್ತು ಅವನ ಸಹೋದರ ಮಣಿಕಾಸುರನೊಂದಿಗೆ 10 ದಿನಗಳ ಕಾಲ ಯುದ್ಧ ಮಾಡಿದನು. ನಂತರ ಅವನು ತನ್ನ ಬಿಲ್ಲಿನಿಂದ ಅವರಿಬ್ಬರನ್ನು ಕೊಂದನು. ಯುದ್ಧದ ಸಮಯದಲ್ಲಿ ಮೈಲಾರ ತನ್ನ ಶಕ್ತಿಯನ್ನು ಕಳೆದುಕೊಂಡು ಯುದ್ಧ ಭೂಮಿಯಿಂದ ಓಡಬೇಕಾಯಿತು. ನಂತರ ಮೈಲಾರಿ ತುಂಗಭದ್ರಾ ನದಿಯಲ್ಲಿ ಅಡಗಿಕೊಂಡನು. ಆಗ ಶಿವನ ಸಹಾಯಕನಾದ ವೀರಭದ್ರನು ತನ್ನ ಉದ್ದನೆಯ ಕೂದಲಿನಿಂದ ಭೂಮಿಯನ್ನು ಒಡೆದನು. ಭೂಮಿಯಿಂದ ಪಂಚವೀರರು ಅಂದರೆ ಕಂಚವೀರರು ಸ್ಥಳದಿಂದ ಹೊರಹೊಮ್ಮಿದರು. ಕಂಚವೀರರು ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಎದುರಿಸಿ ಮೈಲಾರನಿಗೆ ಒಪ್ಪಿಸಿದರು. ಮಲ್ಲಾಸುರ ಮತ್ತು ಮಣಿಕಾಸುರನನ್ನು ಕೊಂದ ನಂತರ ಮೈಲಾರ ಅವರ ಕರುಳುಗಳನ್ನು ತನ್ನ ಪೇಟವಾಗಿ, ಅವರ ಹಲ್ಲುಗಳನ್ನು ಕೌರಿಹಾರ ಆಗಿ, ಅವರ ಬಾಯಿಗಳನ್ನು ಡಮರುಗವಾಗಿ, ತಲೆಬುರುಡೆಯನ್ನು ದೋಣಿಯಾಗಿ ಮತ್ತು ಅವರ ಚರ್ಮವನ್ನು ಉದ್ದನೆಯ ಜವಳಿಯಾಗಿ ಧರಿಸಿದ್ದರು. ರಾಕ್ಷಸರ ಕೊಬ್ಬನ್ನು ಎಣ್ಣೆಯಾಗಿ ಮತ್ತು ಅವರ ನರಗಳನ್ನು ದೀಪದ ಬತ್ತಿಯಾಗಿ ಬಳಸುತ್ತಿದ್ದರು. ಮೈಲಾರದಲ್ಲಿ ಪ್ರಮುಖವಾಗಿ ಕಾರ್ಣಿಕೋತ್ಸವ ತುಂಬಾ ಹೆಸರುವಾಸಿಯಾಗಿದೆ. ಮೈಲಾರ ಜಾತ್ರೆಯ ಆಚರಣೆಗಳಲ್ಲಿ ಕಾರ್ಣಿಕ ಉತ್ಸವ ಮತ್ತು ಪವಾಡ ಸೇರಿವೆ. ಕಾರ್ಣಿಕ ಉತ್ಸವವನ್ನು ಕಾರ್ಣಿಕ ಗೊರವರ ನಡೆಸುತ್ತಾರೆ. ಅವರು 12 ದಿನಗಳ ಕಾಲ ಉಪವಾಸ ಮಾಡುತ್ತಾರೆ. ನಂತರ 12 ಮೀಟರ್ ಬಿಲ್ಲು ಏರುತ್ತಾರೆ ಮತ್ತು ಪ್ರಾದೇಶಿಕ ಕೃಷಿ, ಪಶುಸಂಗೋಪನೆ ಮತ್ತು ರಾಜಕೀಯದ ಬಗ್ಗೆ ಉತ್ಸಾಹಭರಿತ ಭವಿಷ್ಯವಾಣಿಯನ್ನು ಹೇಳುತ್ತಾರೆ. ಕಾರ್ಣಿಕೋತ್ಸವ ಗೊರವರ ನುಡಿ ಎಂದರೆ ಭವಿಷ್ಯವಾಣಿ. ಇದು ಒಂದು ಒಗಟು ಇದ್ದ ಹಾಗೆ. ಇದು ರಾಜ್ಯದ ರಾಜಕೀಯ ಪರಿಸ್ಥಿತಿಯ ಸೂಚನೆ ಎಂದು ಕೆಲವರು ಊಹಿಸುತ್ತಾರೆ. ಇನ್ನು ಕೆಲವರು ಇದು ಮಳೆ ಮತ್ತು ಬೆಳೆಗಳ ಬಗ್ಗೆ ಎಂದು ಊಹಿಸುತ್ತಾರೆ. ಈ ಕಾರ್ಣಿಕೋತ್ಸವ ಮುಂಬರುವ ವರ್ಷದ ಭವಿಷ್ಯವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ. ಕಾರ್ಣಿಕೋತ್ಸವದ ದಿನದಂದು ಭಕ್ತರು 7 ಕೋಟಿ 7 ಕೋಟಿ 7 ಕೋಟಿಗೋ ಚಾಂಗ್ಮಲೋ ಚಾಂಗ್ಮಲೋ ಎಂದು ಪಠಿಸುತ್ತಾ ದೇವಸ್ಥಾನಕ್ಕೆ ಸೇರುತ್ತಾರೆ. 7 ಕೋಟಿ ಎಂದರೆ 7 ಕೋಟಿ ಗೊರವರ ಸ್ಮರಣಾರ್ಥ ಮೈಲಾರಿಯ ಜೊತೆಯಾಗಿದ್ದವರು. ಮಧ್ಯಾಹ್ನದ ವೇಳೆಗೆ ಶಿವನು ಮಲ್ಲಾಸುರನನ್ನು ಸಂಹರಿಸಿದ ಸಂಕೇತವಾಗಿ ಮರದ ದೊಡ್ಡ ಬಿಲ್ಲು ತಂದು ಡೆಂಕನ ಮರಡಿ ಎಂಬ ವಿಶಾಲ ಪ್ರದೇಶದ ಮಧ್ಯದಲ್ಲಿ ಇರಿಸಲಾಗುತ್ತದೆ. ಗೊರವ ತನ್ನ ಗುಡಾರದಿಂದ ಬಿಲ್ಲನ್ನು ಹೊತ್ತುಕೊಂಡು ಮೇಲಕ್ಕೆ ಏರುತ್ತಾನೆ. 4 ದಿಕ್ಕುಗಳಲ್ಲಿ ಮೇಲಿನಿಂದ ದಿಟ್ಟಿಸುತ್ತಾನೆ ಮತ್ತು ನಂತರ ದೈವಿಕ ಸ್ಫೂರ್ತಿಯ ಸಂಕೇತವಾಗಿ ನಡುಗಲು ಪ್ರಾರಂಭಿಸುತ್ತಾನೆ ಮತ್ತು ಯಾತ್ರಿಕರು ಅವರ ಭವಿಷ್ಯವಾಣಿಗಾಗಿ ಕಾಯುತ್ತಿರುತ್ತಾರೆ. ಗೊರವ ವಾರ್ಷಿಕ ಭವಿಷ್ಯ ಜ್ಞಾನವನ್ನು ಉಚ್ಚರಿಸುವ ಮೊದಲು ಆಕಾಶದತ್ತ ನೋಡುತ್ತಾನೆ. ಇದಾದ ಸ್ವಲ್ಪ ಸಮಯದ ನಂತರ ಅವನು ಬಿಲ್ಲಿನಿಂದ ಕೆಳಗೆ ಬೀಳುತ್ತಾನೆ ಮತ್ತು ಸುತ್ತಲೂ ಕಾಯುತ್ತಿರುವ ಭಕ್ತರು ಅವನನ್ನು ಎಚ್ಚರಿಕೆಯಿಂದ ಹಿಡಿಯುತ್ತಾರೆ.
ಭವಿಷ್ಯವಾಣಿಯು ದೈವಿಕ ಸತ್ಯವೆಂದು ಭಕ್ತರು ನಂಬುತ್ತಾರೆ. ಗೊರವರ ಕುಣಿತ ಶಿವನ ಆರಾಧನೆಯ ನೃತ್ಯವು ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಜನಪ್ರಿಯವಾಗಿದೆ. ಗೊರವರು ಮೈಲಾರಲಿಂಗನನ್ನು ಪೂಜಿಸುತ್ತಾರೆ. ಕಪ್ಪು ಉಣ್ಣೆಯ ಕಂಬಳಿಯ ವೇಷಭೂಷಣವನ್ನು ಧರಿಸುತ್ತಾರೆ. ಚರ್ಮದಿಂದ ಮಾಡಿದ ಭುಜದ ನೇತಾಡುವ ಚೀಲವನ್ನು ಧರಿಸುತ್ತಾರೆ. ಅವರಲ್ಲಿ ಕೆಲವರು ಕಪ್ಪು ಮತ್ತು ಬಿಳಿಯ ಧೋತಿಯನ್ನು ಧರಿಸುತ್ತಾರೆ. ಸಾಂಪ್ರದಾಯಿಕ ಸಂದರ್ಭಗಳಲ್ಲಿ ನೃತ್ಯವನ್ನು ಮಾಡುವ ಗೊರವರು ಕೆಲವೊಮ್ಮೆ ನಾಯಿಗಳಂತೆ ಬಗಳುತ್ತಾರೆ. ಮೈಲಾರಲಿಂಗನ ಟೋಟೆಮ್ ನಾಯಿ ಎಂದು ನಂಬಲಾಗಿದೆ. ನರ್ತಕರ ಪದಗಳು ಅಂಕುಡೊಂಕಾದ ರೂಪಗಳಲ್ಲಿ ಚಲಿಸುತ್ತವೆ. ಗೊರವ ತನ್ನ ಹಣೆಯ ಮೇಲೆ ಹಳದಿಯ ಭಂಡಾರವನ್ನು ಧರಿಸುತ್ತಾನೆ ಮತ್ತು ಅದನ್ನು ತನ್ನ ಭಕ್ತರಿಗೂ ನೀಡುತ್ತಾನೆ. ಕಲಾವಿದರು ಡಮರು ನಂತಹ ವಾದ್ಯಗಳನ್ನು ಹಿಡಿಯುತ್ತಾರೆ ಅಥವಾ ಕೆಲವೊಮ್ಮೆ ಕೊಳಲು ಹಿಡಿಯುತ್ತಾರೆ ಮತ್ತು ಕೆಲವು ಕಲಾವಿದರು ತಮ್ಮ ಭುಜದ ಮೇಲೆ ಸಣ್ಣ ಕಂಚಿನ ಗಂಟೆಯನ್ನು ಧರಿಸುತ್ತಾರೆ. ಕೆಲವು ಅನುಯಾಯಿಗಳು ಪಾರಿಗಂಟೆಯನ್ನು ಹಿಡಿದಿರುತ್ತಾರೆ. ಗೊರಪ್ಪಗಳು ಚಾಟಿ ಏಟಿನಿಂದ ತಮ್ಮ ದೇಹ ದಂಡನೆ ಮಾಡಿರುತ್ತಾರೆ. ಇನ್ನು ಗೊರವಯ್ಯರು ಕೈ ಕೆನ್ನೆ ನಾಲಿಗೆಗೆ ಶಸ್ತ್ರವನ್ನು ಹಾಕಿಕೊಂಡು ಪವಾಡವನ್ನು ಪ್ರದರ್ಶಿಸುತ್ತಾರೆ. ತಲೆಯಿಂದ 25ಕ್ಕೂ ಹೆಚ್ಚಿನ ತೆಂಗಿನಕಾಯಿಯನ್ನು ಒಡೆದು ಪವಾಡವನ್ನು ಪ್ರದರ್ಶಿಸುತ್ತಾರೆ. ಇನ್ನು 500 ಮೀಟರ್ ಉದ್ದದ ದಾರವನ್ನು ಕೆನ್ನೆಯಲ್ಲಿ ಹಾಯಿಸುತ್ತಾರೆ. ಅಷ್ಟೇ ಅಲ್ಲದೆ ದಪ್ಪನೆಯ ಕಬ್ಬಿಣದ ಸರಪಳಿ ಪವಾಡ ತುಂಬಾ ರೋಮಾಂಚನಕಾರಿಯಾಗಿತ್ತು. ಅಚ್ಚರಿಯ ಪವಾಡ ನೋಡಲು ಜನವೋ ಜನ. ಅಚ್ಚರಿಯ ಪವಾಡ ದೃಶ್ಯ ನೋಡಲು ಸುತ್ತಮುತ್ತಲಿನ ರಾಜ್ಯದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ.